ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ದಾಸನಿಗೀಗ ಜಾಮೀನು ಪಡ್ಕೊಳ್ಳುವಂತ ಟೆನ್ಷನ್ ಶುರುವಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಜಾಮೀನು ಟೆನ್ಷನ್. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೀಗ ದಾಸನಿಗೆ ಶುರುವಾಯಿತು ಬೇಲ್ ಪಡೆಯುವ ತವಕ. ಟೆನ್ಷನ್ ನಲ್ಲೇ ಈಗ ಸೆಲ್ನಲ್ಲಿ ನಟ ದರ್ಶನ್ ಕುಳಿತಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಲ್ಲ, ಹೀಗಾಗಿ ಜಾಮೀನು ಪಡ್ಕೊಳ್ಬೇಕು ಅಂತ ಜೈಲಿನಲ್ಲೀಗ ದರ್ಶನ್ನ ಚಲನವಲನಗಳೆಲ್ಲವೂ ಕೂಡ ಒಂದು ರೀತಿ ಗಾಬರಿಯಲ್ಲಿದೆ. ಯಾಕೆಂದ್ರೆ ಟೆನ್ಷನ್, ಬೇಲ್ ಸಿಗುತ್ತಾ ಇಲ್ಲ ಅಂತ. ಒಟ್ನಲ್ಲಿ ಜಾಮೀನು ಕೋರಿ ನಟ ದರ್ಶನ್ ಕೋರ್ಟ್ಗೆ ಮೊರೆ ಹೋಗುವ ಎಲ್ಲ ಸಾಧ್ಯತೆಗಳಿದೆ. ಜಾಮೀನು ಬೇಕಂತೇಳಿ ಅರ್ಜಿ ಸಲ್ಲಿಸೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ನಟ ದರ್ಶನ್ ಪರ ವಕೀಲರು ಅನ್ನುವಂಥ ಮಾಹಿತಿ ಇದೆ. ನಾಳೆ ಕೋರ್ಟಲ್ಲಿ ಮತ್ತೆ ನಟ ದರ್ಶನ್ ಮನೆ ಊಟದ ವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ವಾದವನ್ನು ಆಲಿಸಲಿದ್ದಾರೆ. ನ್ಯಾಯಾಂಗ ಬಂಧನದ ಅವಧಿ ಅಂತ್ಯ ಹಿನ್ನೆಲೆ ವಿಚಾರಣೆ ಕೂಡ ನಡೆಯುತ್ತೆ. ನಾಳೆ 24ನೇ ACMM ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಕೇಸ್ ವಿಚಾರಣೆ. ನಾಳೆ ಹೈಕೋರ್ಟ್ನಲ್ಲಿ ದಾಸನ ಮನೆ ಊಟದ ಅರ್ಜಿ ವಿಚಾರಣೆ ನಡೆಯುತ್ತೆ. ಅದಾದ್ಮೇಲೆ ನಾಳೆ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಕೂಡ ಮುಗಿತಾ ಇದೆ. ಎರಡು ವಿಚಾರಣೆಗಳು ನಡೆಯೋದು ಬಾಕಿ ಇದೆ. ನಾಳೆ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯ ಹಿನ್ನೆಲೆ ವಿಚಾರಣೆಯನ್ನು ನಡೆಸಲಿದೆ ನಾಳೆ ಕೋರ್ಟ್. ನಾಳೆ 24ನೇ ACMM ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗಳು ನಡೆಯಲಿದೆ. ಒಂದು ಮನೆ ಊಟದ ಅರ್ಜಿ ವಿಚಾರಣೆ, ಮತ್ತೊಂದು ಜಾಮೀನು ಕೋರಿ ಸಲ್ಲಿಸಿರುವಂಥ ಅರ್ಜಿ ವಿಚಾರಣೆ. ಇನ್ನೂ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿಲ್ಲ, ಇವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇದೆ, ಅದರ ವಿಚಾರಣೆ ನಡೆಯುತ್ತೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಾರಲ್ಲ, ಮತ್ತಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಮುಂದುವರಿಸುವಂತೆ ಪೊಲೀಸರು ವಿಚಾರಣೆ ಮುಗಿಯೋವರೆಗೂ ಕೂಡ ಮುಂದುವರಿಸಿ, ಇಲ್ಲಾಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ ಅಂತೇಳಿ ಮತ್ತೊಂದಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಅಂತೂ ತಗೊಳ್ತಾರೆ. ಬಟ್ ಇದ್ರ ಮಧ್ಯ ನಟ ದರ್ಶನ್ ಅವರ ಪರ ವಕೀಲರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಅದರ ಆಧಾರದ ಮೇಲೆ ಈಗ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡುವ ಸಾಧ್ಯತೆಗಳಿದೆ. ಆ ಬಗ್ಗೆ ಕೂಡ ಈಗ ತಯಾರಿ ನಡೆಸ್ತಾ ಇದ್ದಾರೆ ನಟ ದರ್ಶನ್ ಪರ ವಕೀಲರು ಅನ್ನುವಂಥ ಮಾಹಿತಿ ಒಂದು ಕಡೆ. ಮತ್ತೊಂದು ಕಡೆ ನಟ ದರ್ಶನ್